ಸಚಿವ ಆಕಾಂಕ್ಷಿಗಳು ದೆಹಲಿಗೆ ಭೇಟಿ ನೀಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹೋಗ್ಲಿ ಅವರು ದೆಹಲಿಗೆ, ಬೇಡ ಅಂದವ್ರು ಯಾರು? ನನ್ನದೇನು ತಕರಾರಿಲ್ಲ. 2.5 ವರ್ಷ ಆದಮೇಲೆ ಪುನರ್ರಚನೆ ಪೆಂಡಿಂಗ್ ಇದೆ. ಚಿಕ್ಕಮಗಳೂರಿನಲ್ಲಿ ಈ ಬಗ್ಗೆ ಶಾಸಕರು ದೆಹಲಿ ಭೇಟಿಯ ಬಗ್ಗೆ ಸ್ವತಃ ಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಲ್ಲ ಶಾಸಕರು ಹೋಗಿದ್ದಾರೆ, ಸಿಎಂ ಕೂಡ ಮಾತನಾಡಿದ್ದಾರೆ. ಎಲ್ಲ ಶಾಸಕರು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲಿ, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅನಗತ್ಯ ಹೇಳಿಕೆಗಳನ್ನು ಕೊಟ್ಟರೆ ಐ ವಿಲ್ ಟೇಕ್ ಆಕ್ಷನ್. ಮೊದಲ ಬಾರಿ ಮಂತ್ರಿ ಆಗಬೇಕು ಎಂಬುವರು ಬಹಳ ಜನ ಇದ್ದಾರೆ. ಆದರೆ ಯಾರೂ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನು ಮೀರಿ ಹೋಗಬೇಡಿ. ಶಾಸಕರ ಬಹಿರಂಗ ಹೇಳಿಕೆಗಳಿಗೆ ಡಿ.ಕೆ. ಶಿವಕುಮಾರ್ ಗರಂ ಆಗಿದ್ದಾರೆ. ಶಾಸಕರು ದೆಹಲಿ ಪ್ರವಾಸ ಮಾಡಿದ್ದಾರೆ. ಸಚಿವ ಸ್ಥಾನ ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ನನ್ನ ಹತ್ರ ಕೆಲವರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ. ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ, ತಮಿಳುನಾಡು ಎಲೆಕ್ಷನ್. ಕೆಲವು ಎಲ್ಲರನ್ನ ಕಳಿಸ್ಕೊಟ್ಟಿದ್ವಿ, ತಮಿಳುನಾಡಿಗೆ ಕಳಿಸಿದ್ವಿ. ಫಸ್ಟ್ ಎಲೆಕ್ಷನ್ ಮಾಡೋಣ. ಮೇ 20ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರೋಬ್ಬರಿ 3 ವರ್ಷಗಳು ತುಂಬುತ್ತೆ. ಅಷ್ಟರ ಒಳಗಾಗಿ ಸಂಪುಟ ವಿಸ್ತರಣೆ ಆಗುವಂತಹ ಭರವಸೆ ಇದೆ. ಇವತ್ತು ಸಂಜೆ 6 ಗಂಟೆಗೆ ಖರ್ಗೆ ಅವರನ್ನ ಭೇಟಿ ಆಗ್ತೀವಿ, 3 ದಿನ ಇಲ್ಲೇ ಇರ್ತೀವಿ ಅಂತ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರನ್ನ ಮಾತಾಡಿಸ್ಕೊಂಡು ಮನವಿಯನ್ನು ಕೊಟ್ಟು ಇಲ್ಲಿಂದ ಹೊರಡ್ತೀವಿ. ಈ ಬಗ್ಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 3-4 ದಿನ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ರಾಹುಲ್ ಗಾಂಧಿ ಅವರು ಇಂಟರ್ವ್ಯೂ ಕೂಡ ಕೇಳ್ತೀವಿ. ಈಗ ನಾವು ಸದ್ಯಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನೆನ್ನೆ ಕೂಡ ಭೇಟಿ ಮಾಡಿದ್ದೆ, ನೆನ್ನೆ ಇಲ್ಲೇ ಇದ್ದಾರೆ ಅವರು. ಇವತ್ತು ರಾತ್ರಿ ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಬಂದಮೇಲೆ ಅಧ್ಯಕ್ಷರಾದಂಥ ಖರ್ಗೆ ಅವ್ರಿಗೆ ಮೀಟ್ ಮಾಡ್ತೀವಿ. ಮತ್ತು ಉಸ್ತುವಾರಿ ನಮ್ಮ ಜನರಲ್ ಸೆಕ್ರೆಟರಿ ನಮ್ಮ ರಣಜಿತ್ ಸುರ್ಜೇವಾಲಾಗೂ ಮೀಟ್ ಮಾಡ್ತೀವಿ. ಮತ್ತು ವೇಣುಗೋಪಾಲ್ ಅವ್ರಿಗೂ ಮೀಟ್ ಮಾಡ್ತೀವಿ. ಇಷ್ಟು ನಾವು ಟೈಮ್ ಟೇಬಲ್ ಹಾಕ್ಕೊಂಡಿರೋದು. ಇಷ್ಟ ನೇತೃತ್ವ, ಸಾಮೂಹಿಕ ನೇತೃತ್ವ. ಯಾರು ನಾನು ಅಂದರು, ಜಯಚಂದ್ರ ಲೀಡರ್ ಅನ್ನೋದು ಪ್ರಶ್ನೆನೇ ಇಲ್ಲ. ಎಲ್ಲರೂ ಸೀನಿಯರ್ ಇದ್ದೀವಿ. ಯಾರ ನಾಯಕತ್ವ ಇಲ್ಲ, ಸಾಮೂಹಿಕ ನಾಯಕತ್ವ ನಾವೆಲ್ಲ ಮೀಟ್ ಮಾಡ್ತೇವೆ. CMನ ಗಮನಕ್ಕೆ ಅಧಿವೇಶನ ನಡಿಬೇಕಾದ್ರೆ ತಂದಿದ್ದೀವಿ. ನಾವೆಲ್ಲ ಹೋಗಿ ಮೀಟ್ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನೀವು ಫೋಟೋನ ಹಾಕಿದ್ರಿ, ಟಿ.ವಿ ಮಾಧ್ಯಮದಾಗ ತೋರಿಸಿದಿರಿ. CMಗೂ ಅಷ್ಟೇ, ಡಿ.ಕೆ. ಶಿವಕುಮಾರ್ ಇಬ್ಬರು ನಾವು ಆವಾಗಲೇ ಅಧಿವೇಶನ ಮೀಟ್ ಮಾಡ್ಕೊಂಡು ಮಾಡಿದ್ವಿ. ಆಯ್ತಪ್ಪ, ನಾವು ಹೋಗೋ ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ, ನಿಮ್ಮದು ನೀವು ಯಾವ ಥರ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ಅಂತಂದರು. ಇಷ್ಟಾಗಿದೆ ಕತೆ. ಓನ್ಲಿ ಒನ್ ಅಜೆಂಡಾ, ಬರೀ ರೀಶಫಲ್ ಅಷ್ಟೇ. ನೋ ಚೇಂಜ್ ಅಟ್ ಆಲ್. ಏನೇ ಆದರೂ ಕೂಡ ಯಾವರೇ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. 1 ಪಾಯಿಂಟ್ ಪ್ರೋಗ್ರಾಮು, ಲೀಡರ್ಶಿಪ್ ವಿಚಾರ ಆಗಲಿ, ಬೇರೆ ವಿಚಾರ ಆಗಲಿ ನಾವು ಮಾತಾಡೋದೇ ಇಲ್ಲ. ನಮಗೇನಿದ್ರು ಇಮ್ಮಿಡಿಯೇಟ್ ಆಗಿ ನೀವು ಅದನ್ನ ರೀಶಫಲ್ ಮಾಡಬೇಕು. ಸಿದ್ದರಾಮಯ್ಯ ನಾಯಕತ್ವ ಅನ್ನೋದು ಪ್ರಶ್ನೆನೇ ಬರಲ್ಲ ನಮಗೆ. ನಾವು ಹೇಳೋದು ಹೈಕಮಾಂಡ್ಗೆ ರೀಶಫಲ್ ಮಾಡಿ ಅಂತ ಅಷ್ಟೇ ಹೇಳೋದು. ಅದು ಹೈಕಮಾಂಡ್ ಬಿಟ್ಟಿದ್ದು. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರೀಶಫಲ್ ಮಾಡೋದು, ಡಿ.ಕೆ. ಶಿವಕುಮಾರ್ ಮಾಡೋದು, ಅದು ಹೈಕಮಾಂಡ್ ಬಿಟ್ಟಿದ್ದು, ನಮಗೆ ಸಂಬಂಧ ಇಲ್ಲ. ಅದು CM ಕೇಳಿ ಏನು ಪ್ರಯೋಜನ ಆಗಿಲ್ಲ ಅಂತಲ್ಲ ಅವರು ಹೇಳಿದ್ರು. ಅವರು ನಾವು ಬರ್ತೀನಿ ಅಂತ ಅವರು ಹೇಳಿದ್ದಾರೆ. ನಾವು ಕೂಡ ಡೆಲ್ಲಿಗೆ ಬರ್ತೀವಿ, ಇಷ್ಟಲ್ಲೇ ಬಂದು ನಾವು ರೀಶಫಲ್ ಕೇಳ್ತೀವಿ ಅಂತ ಅವರು ಹೇಳಿದ್ದಾರೆ. 1 ವರ್ಷ ಆಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.